ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 22/10/2025 ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಸಿರುಗುಪ್ಪ ತಾಲೂಕು ಸಮಿತಿ ವತಿಯಿಂದ ಹೋರಾಟ. ಮುಖ್ಯಾಂಶಗಳು: ದೇವದಾಸಿ ಗಣತಿ ಪಟ್ಟಿ ಆಚೆ ಇರುವ ದೇವದಾಸಿ ಮಹಿಳೆಯರು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ಕೂಡಲೇ ಗಣತಿ ಪಟ್ಟಿಗೆ ಸೇರಿಸಿಕೊಂಡು ಪುನರ್ವಸತಿಗೆ ಅಗತ್ಯ ಕ್ರಮ ವಹಿಸಬೇಕೆಂದು ಹೋರಾಟವನ್ನು ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಈರಮ್ಮ ಮಾತನಾಡಿದ್ದು ಹಾಗೂ ಉಪಾಧ್ಯಕ್ಷರಾದ ಅಂಬಮ್ಮ ಮತ್ತು ಗಂಗಮ್ಮ, ಪ್ರಧಾನ ಕಾರ್ಯದರ್ಶಿ ದುರ್ಗಮ್ಮ, ಖಜಾನ್ಸಿ ಈರಮ್ಮ ಹಾಗೂ ಸಂಘದ ಪದಾಧಿಕಾರಿಗಳು ಯಲ್ಲಮ್ಮ, ಅಂಬಮ್ಮ, ನಾಗವೇಣಿ, ಚಾಮುಂಡಿ, ಗಂಗಮ್ಮ, ಚಂದ್ರಮ್ಮ, ಹುಲಿಗಮ್ಮ, ಸೇಕಮ್ಮ, ಯಲ್ಲಮ್ಮ, ಮಾಳಮ್ಮ ಹಾಗೂ ಇನ್ನೂ ಹಲವಾರು ಜನ ಮುಖಂಡರುಗಳು ಸೇರಿಕೊಂಡು ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ನಮ್ಮ ಈ ಚಾನಲ್ ಮೂಲಕ ತಿಳಿಸಿದ್ದಾರೆ. ಸರ್ವೆ ಪಟ್ಟೆಗೆ ಇದೆಯಾ ಅಜ್ಜಿ? ನೀನು ಸರ್ವೆ ಪಟ್ಟೆಗೆ ಇದೆಯಾ? ಯಾವ ಊರು ನಿಂದು? ಚನ್ನಪಟ್ಟಣ. ನಿಂದು ಯಾವ್ರವ? ಮುದ್ದಟ್ನೂರು. ನಿಮ್ದು ಸರ್ವೆ ಪಟ್ಟೆಗೆ ಇಲ್ಲ? ನಮ್ಮ ಮುದಿಯರಾಗಿ ಸರ್ ನಮ್ಗೇನ ಐತೆ ಏನೇನಿಲ್ಲ. ಹೆಂಗ ಸಲುಬೇಕು ಮಕ್ಕಳ ಮರಿನ ಹೆಂಗ ಸಲುಬೇಕು? ಹೋರಾಟ ಮಾಡಿದಲ್ಲ 20 ವರ್ಷ ಹೋರಾಟ ಮಾಡಿದಾಗ ನಿದ್ದೆ ಮಾಡಿದ್ನಿ ನಿದ್ದೆ ಮಾಡ್ಯಾನ ಬಾಣ ಉಂಡಿ ಉಪವಾಸ ಇದ್ದೀವಿ ಬಡವರ ಇದಾರ, ಜಾಗಿಲ್ಲ, ಮನೆ ಇಲ್ಲ, ಇಲ್ಲಿ ನಾಟಕ ಮಾಡ್ತಾರೆ. ಅಲ್ಲಿ ಯಾಮಿಡಿ ಹೇಳಿಲ್ಲ, ಯಾಮಿಡಿ ಹೇಳಲಾರ್ದಾಗ ಇವ್ರೇನು ಇಲ್ಲಿ ಹೇಳಕ್ ನಮ್ಗೆ? ಇವತ್ತು ಈ ಹೋರಾಟ ಕುಂತ್ಕೊಂಡ ಉದ್ದೇಶ ಏನು? ಯಾತಕ್ಕಾಗಿ ನೀವು ಹೋರಾಟ ಕುಂತ್ಕೊಂಡಿದ್ದೀರಾ? ನಾವು ಕಳೆದ 20 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದ್ವಿ. 2002ರಾಗಲಿಂದ ನಾವು ಸರ್ವೆ ಮಾಡಿದ್ರು. ಅಲ್ಲಿ ಕೆಲವು ಒಂದು 5 ಊರು ಬಿಟ್ಟೋದ್ವು, ಕೆಲವು ಬೆಂಗಳೂರಿಗೆ ದುಡಿಯಕ್ಕೆ ಹೋಗಿರ್ತಾರ, ಕೆಲವು ಯಾವ ಊರುಗಳಿಗೆ ಅವ್ರವ್ರ ಸಮಸ್ಯೆಗಳಿಗೆ ಅವ್ರವ್ರು ಹೋದಾರನ್ನ ಕೆಲವು ಬಿಟ್ಟೋದ್ರು ಸರ್ವೆ ಪಟ್ಟಿ ಒಳಗೆ. ನಾವು ಅಲ್ಲಿಂದ ಸರ್ವೆ ಪಟ್ಟಿ ಒಳಗೆ ಬಿಟ್ಟೋದ ಮೇಲೆ ಅದು ಸಮಸ್ಯೆ ಸಂಖ್ಯೆ ಅದು ಲಿಸ್ಟ್ ಬಂದ ಮೇಲೆ ನೋಡಿದರೆ ಒಂದು 5 ಊರು ಬಿಟ್ಟೋಗಿದ್ವು. ಅಲ್ಲೆಲ್ಲಿ ಊರುಗಳಾಗ 2, 3, 4, 5 ಮತ್ತೆ ಬಿಟ್ಟಿದ್ರು. ಅದನ್ನು ನಾವು ಪುನಃ ಸರ್ವೆ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟಿವಿ ಸರ್. ಲಿಸ್ಟ್ ಮಾಡಿ ಕೊಟ್ಟ ಮೇಲೆ ಏನಾಗ್ತದಂದ್ರೆ ಮೇಲೆ ನಾವು ಮತ್ತೆ ಅಲ್ಲೆಲ್ಲಿಂದ ಇಲ್ಲಿಗೆ 15 ವರ್ಷ ಹೋರಾಟ ಮಾಡಿದ್ವಿ. ಅಲ್ಲಿಗೆ ನಾವು ಬಿಟ್ಟೋದ ಮೇಲೆ ಮತ್ತೆ 15 ವರ್ಷ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ಮೇಲೆ ವಾದು ಬಜೆಟ್ನಾಗ ಹಗಲಿ ರಾತ್ರಿ ಫ್ರೀಡಮ್ ಪಾರ್ಕಿನಾಗ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಅವಾಗ ಮಿನಿಸ್ಟ್ರು, ಮುಖ್ಯಮಂತ್ರಿ ಎಲ್ಲ ಬಂದು ನಮ್ಮ ಬೇಡಿಕೆಗಳೆಲ್ಲ ಒಯ್ದು ನಾವು ಈ ಸರ್ವ ಇದಂತೇಟು ಎಲ್ಲರನ್ನ ವಯಸ್ಸು ಮಿತಿಲ್ದಂಗೆ ಎಲ್ಲರ ಸಮಸ್ಯೆ ಮಾಡಿಬಿಡ್ತೀವಿ, ಎಲ್ಲರಿಗೂ ಸಾರ ಸಕ್ತ ಮಾಡ್ತೀವಿ, ಇನ್ನು ಮುಂದೆ ಈ ರೀತಿ ಆಗಬಾರದು ಅಂತ ನಮಗೆ ಒಂದು ಭರವಸೆ ನಾವು ಕೂಡ ಕೊಟ್ಟಿವಿ. ಅವ್ರು ಕೂಡ ಹೇಳಿದರು. ಯಾವಾಗ 2007ರಾಗ ನೀವು ಕೇಳಿದ್ರಾ ಅಥವಾ ಈ ನಡುವೆ ಏನಾದರೂ ಕೇಳಿದ್ರಾ? ಈ ನಡುವೆ ಕೇಳಿದ್ವಿ ಸರ್. ಆದ ಬಜೆಟ್ನಾಗ, ಈ ಬಜೆಟ್ ಅಲ್ಲ, ಅಸತ್ರಿ ಬಜೆಟ್ನಾಗ ನಾವು ಫ್ರೀಡಮ್ ಪಾರ್ಕ್ನಾಗ 2 ದಿನ ಧರಣಿಗೆ ಕುಂತಿದ್ದೀವಿ. ನಾವು ಕುಂತ ಮೇಲೆ ಎಲ್ಲರೂ ಬಂದು ನಮ್ಮ ಬೇಡಿಕೆ ಒಯ್ದು ಈ ರೀತಿ ಹೇಳಿದ್ರು ಅವರು. ನಾವು ಇದೊಂದು ಸಲ ಎಲ್ಲರಿಗೂ ಸಮಸ್ಯೆ ಮಾಡಿ ಆ ದೇವದಾಸಿ ಮಕ್ಕಳು ಶಾಲೆಗೆ ಹೋದಂಥ ಮಕ್ಕಳಿಗೆ
ಒಂದು ಸ್ಕಾಲರ್ಶಿಪ್ ಬರುವಲ್ವು. ನಿಮ್ಮ ತಾಯಿವು ದೇವದಾಸಿ ಅಂತ ಏನೋ ಒಂದು ದುಡಿಕಾಡತ್ತಂಬ ಸರ್ಟಿಫಿಕೇಟ್ ಅಂತ ಕೇಳಿದಾಗ ಸ್ವಾಮಿ ನಮಗೆ ಮಕ್ಕಳಿಗೆ ಶಾಲೆ ದುಡಿಕಾಡ ಭಾಳ ಮುಖ್ಯ ಆಗ್ಯದ. ಶಾಲೆಗೆ ನಮ್ಗೆ ಇದೊಂದೇಟು ಎಲ್ಲರನ್ನ ಸರ್ವೆ ಮಾಡಿ ಕೈ ಬಿಟ್ಬಿಟ್ರೆ ಇನ್ನು ಮುಂದೆ ಯಾರನ್ನ ಆ ಥರ ಮಾಡಿದವರಿಗೆ ನೀವು ಜೈಲಿಗೆಲ್ಲ ಕಳಿಸ್ಬೋದು, ಏನನ್ನ ಶಿಕ್ಷೆನ ಮಾಡ್ಬೋದು, ಏನು ಮಾಡ್ಬೋದು ಅಂತ ನಾವು ಮಿನಿಸ್ಟ್ರ್ ಗೊತ್ತಕ್ಕ ನಾವು ಮಾತಾಡಿದಾಗ ಆಗಲಂತಂದು ಅವ್ರು ಒಟ್ಟು ಮಾಡಿ ಎಲ್ಲ ಭರವಸೆ ಕೊಟ್ಟು ವಯಸ್ಸು ಮೆಚ್ಚಿಲ್ದಂಗೆ ಕಳಿಸ್ಬಿಟ್ರು ನಮಗೆ. ನೀವು ಬೆಂಗಳೂರಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ, ಅಲ್ಲಿಗೆ ಬಂದಿರತಕ್ಕಂಥ ಮನವಿ ಪತ್ರ ತಗೊಂಬಕ್ಕೆ ಬಂದಿದ್ರಲ್ಲ ಮಿನಿಸ್ಟ್ರುಗಳು ಅಥವಾ ಇಲಾಖೆಯ ಅಧಿಕಾರಿಗಳು, ಅವ್ರು ಏನಾದರೂ ವಯಸ್ಸಿನ ಬಗ್ಗೆ ಅವತ್ತಿನ ದಿನ ಏನಾದ್ರು ನಿಮಗೆ ಮಾತಾಡಿದ್ರ? ನಮಗೆ ಏನು ಮಾತಾಡಿದ್ರು, ನಮಗೆ ವಯಸ್ಸಿನ ಬಗ್ಗೆ ಏನು ಹೇಳಿಲ್ಲ. ನಾವು ವಯಸ್ಸಿನ ಬಗ್ಗೆ ಇರಬೇಡ ಅಂತೇನೆ ನಾವು 20 ವರ್ಷದ ಹೋರಾಟ ಮಾಡಿವಿ. ಆದ್ರೂ ಕೂಡ ಅವ್ರು ಇಲ್ಲ ಅಂತ ಹೇಳ್ಯಾರ. ಸಾರಸತ್ತಿ ಇದೊಂದೇನು ಮಾಡ್ರಿ ಅಂತ ಹೇಳೋದಕ್ಕಾಗೆ ನಾವು ಅಲ್ಲೆಲ್ಲಿಂದ HP ಮಾದೇವಪ್ಪನ ಕಂಡೀವಿ, ಮತ್ತೆ MDನ ಕಂಡೀವಿ. ಕೆಲವು ಸಿದ್ದರಾಮಯ್ಯ ಅವರೆಲ್ಲರೂ ಮುಖ್ಯಮಂತ್ರಿಗಳೆಲ್ಲ ನಾವು ಅದು ಆದಂತ ಇಷ್ಟೆಲ್ಲ ಹೋರಾಟ ಮಾಡಿ ಹೋಗಿ ಕಂಡೀವಿ. ನಾವು ಅವರು ಗೆಸ್ಟ್ ಹೌಸ್ಗೆ ಹೋಗಿವಿ, ಅವ್ರ ಆಫೀಸ್ಗಳಿಗೆ ಹೋಗಿವಿ. ಎಲ್ಲರೂ ಕಂಡ ಮೇಲೇ ಮೊನ್ನೆ 14ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿವಿ, 15ನೇ ತಾರೀಕಿಗೆ ಮತ್ತೆ MD ಕರ್ದನ್ನ ನಾವು ಆ ರೀತಿ ಏನು ಹೇಳಿಲ್ಲಲ್ಲ ಷರತ್ತುಗಳು. ಅಂದ್ರೆ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆದಾಗ ಈ ಷರತ್ತುಗಳಾಗ್ಯಾವ. ಈಗ ಷರತ್ತುಗಳಾಗಿರೋದು ಬಳ್ಳಾರಿ ಜಿಲ್ಲೆಗೆ ಒಂದೆಲ್ಲ, ಇಡೀ ಕರ್ನಾಟಕಾದ್ಯಂತ ಇದನ್ನು ಜಾರಿ ಮಾಡಿದಾರ. ಅದು ಆಲ್ರೆಡಿ ಒಂದು ಪ್ರೊಸೀಜರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಬಂದತೆ. ಮತ್ತು ಇಲ್ಲಿ ಒಂದಿಷ್ಟು ಯಾರೋ ಏನೋ ಪ್ರಶ್ನೆ ಮಾಡಿದಾರೆ ಅಂತಕ್ಕಂಥದ್ದು ಸಹಿತ ಕೇಳಿ ಬಂತು. ಮತ್ತು ಒಟ್ಟಾರೆಯಾಗಿ ಇದು ನಿಜನಾ ಅಥವಾ ಅಲ್ವಾ ಅಂತಕ್ಕಂಥದ್ದು ಏನಾದರೂ ನೀವು ಸಂಬಂಧಪಟ್ಟಂಥ ಅಧಿಕಾರಿನ ಏನಾರು ಭೇಟಿಯಾಗಿ ಮಾತಾಡಿದ್ದೀರಾ? ಮಾಡಿದ್ವಿ ಸರ್. ನಾವು ಮೊನ್ನೆ 14ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಮತ್ತೆ MDನ ಕಂಡಿದ್ವಿ. ಕಂಡ್ರೆ ನಾವು ಆ ರೀತಿ ಷರತ್ತುಗಳು ಏನು ಇಟ್ಟಿಲ್ಲಲ್ಲ ಅಂತ ಹೇಳಿದ್ವಿ. ನೀವು ಇಲ್ಲಮ್ಮಂಗ ನೀವು ಒಂದು ಇದು ಕಳಿಸ್ರು, ಒಂದು ವರದಿ ಕಳಿಸ್ರು ಪಟ್ಟಿ, ಅಲ್ಲಿಗೆ BDಗೆ ಆಗಲಿ DC ಆಗಲಿ ಒಂದು ಕಳಿಸ್ರು ಅಂತ ನಾವು. ಹಂಗಾಗಿ ಅವ್ರು 2-3 ದಿನ ಆಯ್ತು, ಇನ್ನು ನಮಗೆ ಏನು ಕಂಡು ಬಂದಿಲ್ಲ. ನಾವು ಅದಕ್ಕಾಗಿ ಟ್ರೈನಿಂಗ್ ಕೊಟ್ಟಿದ್ವಿ. ಎಲ್ಲ ಇಡೀ ತಾಲೆ ಎಲ್ಲ 15 ದಿನದಾಗ ಕೊಟ್ಟಿದ್ವಿ. ಒಟ್ಟು ನಿಮ್ಮ ಬೇಡಿಕೆ ಈಡೇರೋವರೆಗೂ ನೀವು ಮುಂದುವರಿಸ್ತಾರೆ ಸ್ಟ್ರೈಕ್ನ? ನಮ್ಮ ಬೇಡಿಕೆ ಇಡೋವರೆಗೆನ ಇವ್ರು ಸರ್ವೆ ಮಾಡಿ ಇವ್ರ ಮಕ್ಕಳಿಗೆ ಏನಾದರೂ ಒಂದು ಆದ್ಯತೆ ಕೊಡೋವರೆಗೆನ ನಮ್ಮ ಬೇಡಿಕೆಗೂ ಇದು ನಮ್ಮ ಹೋರಾಟ ಮುಂದುವರಿತೀವಿ. ಹೋರಾಟಕ್ಕೆ ಯಶಸ್ವಿಯಾಗಲಿ. ಸರಿಯಾದ ಪಟ್ಟಿ ಒಳಗೆ ವರ್ಗ ಬಿಟ್ಟೋದಂತ ತಕ್ಷಣ ಸರ್ವೆ ಆಗಲೇಬೇಕು. ಸರಿಯಾದ ಪಟ್ಟಿ ಒಳಗೆ ಕುಟುಂಬ ಸರ್ವೆ ಆಗಲೇಬೇಕು. ತಲೆಮಾರು ಸರ್ವೆ ಆಗಲೇಬೇಕು. ಏನೇ ಬರಲಿ, ಏನೇ ಬರಲಿ. ಬಾಬಾ ಸರ್, ನೀವು ದೇವದಾಸಿ ಡಿಪಾರ್ಟ್ಮೆಂಟ್ ಅಧಿಕಾರಿನ? ಈಗೇನು ನಡೀತಾ ಇದೆ ಇದು? ಯಾವ ಮರು ಸಮೀಕ್ಷೆ ಇದು? ಮಾಜಿ ದೇವದಾಸಿ ಅವರು, ಆಲಿ ಅವ್ರದ್ದಲ್ಲ. ಇಲ್ಲಿ ಹೊರಗಡೆ ಅದೇ ಏನು ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿನ್ನ ನಾನು ನೋಡಿಲ್ಲ, ಹೊರಗಡೆ ಹೋಗಿಲ್ಲ, ಬಂದು ಇಲ್ಲೇ ಬರೆಯಾಕತ್ತೀನಿ ನಾನು. ನೋಡಿದ್ರೆ ಗೊತ್ತಾಗ. ಹೌದಾ? ಅಂದರೆ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ಅವರು ಆಲಿ ಅಂದ್ರೆ ಹೊಸಬರನ್ನ ಸರ್ವೆ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಅವ್ರನ್ನ ಸರ್ವೇದಲ್ಲಿ ಸೇರಿಸಬೇಕು. ಮತ್ತು ಹಂಗಾಗಿ ವಯಸ್ಸಿನ ಮಿತಿ ಹಾಕಿದ್ದಾರೆ. ವಯಸ್ಸಿನ ಮಿತಿ ಯಾವುದೇ ಕಾರಣಕ್ಕೆ ಆಗಬಾರ್ದು. ದೇವದಾಸಿಯರನ್ನ ಅವತ್ತು 2007ರಲ್ಲಿ 8ರಲ್ಲಿ ಸಮೀಕ್ಷೆ ನಡೆದಾಗ ಭಾಳಷ್ಟು ಜನನ ಕೈ ಬಿಟ್ಟಾರ. ಹಂಗಾಗಿಬಿಟ್ಟು ಅವ್ರನ್ನ ವಯಸ್ಸಿನ ಮಿತಿ ಇಲ್ದಂತಲೇ ಏನು ಸರ್ವೆ ಪಟ್ಟಿಯಲ್ಲಿ ಸೇರಿಸಬೇಕಂತಾರ. ನಿಮಗೆ ಡೈರೆಕ್ಷನ್ ಏನು ಬಂದಿದೆ? ನಮಗೇನು ಮಾಹಿತಿ ಬಂದಿಲ್ಲ. ನಿಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ? ಒಂದು 84 ಒಳಗೆ ತಗೋಬಾರ್ದು, ಮೇಲೆ ಇರೋದು ತಗೋರಿ ಅಂತ ಹೇಳಿದ್ದಾರೆ. ಒಂದು 84 ಒಳಗಡೆ ಇರ್ತಕ್ಕಂಥವ್ರು, ಅದ್ರ ಮೇಲೆ ಇರ್ತಕ್ಕಂಥವ್ರು ತಗೋಬೇಡ್ರಿ ಅಂತ ಹೇಳಿದಾರ ಅಥವಾ ನಿಮ್ಗೆ ಏನಾರ ಒಂದು ಇದು ಪೇಪರ್ಗೆ ಹಾಕ್ಯಾರ. ಸರ್ಕ್ಯುಲರ್ ಬಂದಿದೆಯಾ? ಸರ್ಕ್ಯುಲರ್ ನಿಮ್ಮ ಹತ್ರ ಇದೆಯಾ? ಪೇಪರ್ಗೆ ಹಾಕಿದ್ದಲ್ಲ ರೀ, ನಿಮ್ಮ ಹತ್ರ ನಿಮಗೆ ಸರ್ಕ್ಯುಲರ್ ಬಂದಿದೆಯಾ? CDP ಆಫೀಸವ್ರಿಗೆ ಬಂದಿದೆ. ಅಲ್ಲ, ನಿಮಗೆ ಏನಾರ ಮೊಬೈಲಿಗೆ ಹಾಕ್ಯಾರ, ಗ್ರೂಪ್ಗೆ ಹಾಕ್ಯಾರ ಮೊಬೈಲಿಗೆ. ಅಂದ್ರೆ ಅದು ಸರ್ವೆ ಅದು ಜಾರಿ ಆಗಿರ್ತಕ್ಕಂಥದ್ದು ಅವರು ಸರ್ಕ್ಯುಲರ್ ಕಳಿಸಿರೋದು ನಿಮಗೆ ಮೊಬೈಲಿಗೆ ಬಂದಿದೆ. ಹಾಕ್ಯಾರ ಪೇಪರ್ಗೆ ಅನೌನ್ಸ್ ಮಾಡಿದ್ದು ಹಾಕ್ಯಾರ. ನಮಗೆ ಸತಿ ಹೇಳ್ಯಾರ 84 ಒಳಗಿದ್ದದ್ದು ತಗೋಬಾರ್ರಿ, ಮೇಲೆ ಇದ್ದದ್ದು ಅಂತ ಹೇಳ್ಯಾರ. ತಮ್ಮ ಹೆಸರು? ನಾಗರಾಜ್ ಅಂತ. ಏನು ಕೆಲಸ ನಿಮ್ಮದು ಹುದ್ದೆ? ನಾನು ಅನುಷ್ಠಾನ ಅಧಿಕಾರಿ. ಥ್ಯಾಂಕ್ ಯು ಸರ್. ಹೊರಗಡೆ ದೇವದಾಸಿ ಮಹಿಳೆಯರದು ಒಂದು ಹೋರಾಟ ನಡೀತಾ ಇದೆ.
ಅದ್ರ ಉದ್ದೇಶ ಏನು ಮತ್ತು ನಿಮಗೆ ಸರ್ಕಾರದಿಂದ ಏನಾದರೂ ಡೈರೆಕ್ಷನ್ ಬಂದಿದೆಯಾ ಹೆಂಗೆ? ಈಗ ನಮ್ಮ ಸರ್ಕಾರದಿಂದ ಏನು ನಮ್ಮ ಆ್ಯಪಲ್ಲಿ ನಾವು ಈಗ ಆಲ್ರೆಡಿ ಮಾಜಿ ದೇವದಾಸಿ ಸರ್ವೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಜಿ ದೇವದಾಸಿ ಸರ್ವೆ ಅಂದರೆ ಸೇರ್ಪಡೆ ಆದವರು ಮತ್ತು ಹೊರಗಡೆ ಉಳಿದವರು ಅಂತವ್ರನ್ನ ಸರ್ವೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸುಮಾರು 430 ಜನ ನಮ್ಮಲ್ಲಿ ಸಿರುಗುಪ್ಪ ತಾಲೂಕಿನ ಮಾಜಿ ದೇವದಾಸಿ ಸರ್ವೆಯನ್ನು ಸಿಸ್ಟಮಲ್ಲಿ ಆಲ್ರೆಡಿ ಎಲ್ಲ ಎಂಟ್ರಿ ಮಾಡಿ ಕಾರ್ಯ ಇದ್ದೀವಿ. ಆಲ್ರೆಡಿ 60% ಪ್ರಗತಿಯಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಮಾಜಿ ದೇವದಾಸಿ ಮತ್ತು 84 ನಂತರ ಇರೋದು ಕೂಡ ನಾವು ತಗೊಳ್ಳಿ, ನೀವು ಏಜ್ ಮಿತಿ ಇದು ಮಾಡಬೇಡಿ ಅಂತ ಹೇಳ್ತೀವಿ. ಅದು ಕೂಡ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ನಮ್ಮ ಸರ್ಕಾರದ ಏನು ಗೈಡ್ಲೈನ್ಸ್ ಇದೋ ನಾವು ಅದನ್ನು ಫಾಲೋ ಮಾಡ್ತೀವಿ. ಈಗ ಆಲ್ರೆಡಿ ಅಲ್ಲಿ ಕುಂತ್ಕೊಂಡಿರ್ತಕ್ಕಂಥವ್ರು ಏಜಿನ ಮಿತಿಗೆ 25, 30, 35, 40, 42, 43, 44 ತನಕ ಏಜ್ ಇರ್ತಕ್ಕಂಥವ್ರು ಬಂದಿದ್ದಾರೆ ಸರ್. ಅವ್ರನ್ನ ನೀವು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಆ ಥರದವ್ರನ್ನ ಸೇರ್ಕೊಳ್ಳೋಕೆ ಅವಕಾಶ ಇಲ್ಲ ಸರ್. ಇಲಾಖೆ ಏನು ಡೈರೆಕ್ಷನ್ ಕೊಡ್ತಾರೋ ಅದಕ್ಕೆ ಬದ್ಧವಾಗಿರ್ತಾರೆ ಸರ್. ಇದನ್ನು ಡಿ ಡಿ ಅವರ ಮುಂದಿಗೆ ತರ್ತೀವಿ ಸರ್. ಆಲ್ರೆಡಿ ಆದೇಶ ಹಾಕಿದ್ದಾರೆ ಸರ್. ನಮ್ಮ 1984 11 ಪ್ರಕಾರ ಏನಿದೆ ನಾವು ಆಲ್ರೆಡಿ ಎಂಟ್ರಿ ಮಾಡಿದ್ದೀವಿ. ಆ ಥರದವ್ರು ಏನಿದೆ ಅದನ್ನು ನೋಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ. ಈಗ ವಯಸ್ಸಿನ ಮಿತಿ ಎಷ್ಟು ಇರ್ಬೇಕಂತೀರಿ ಸರ್ ನೀವು? ವಯಸ್ಸಿನ ಮಿತಿ ನಮ್ಮ 11/1/1984 ಒಳಗಡೆ ಜನಿಸಿರುವಂಥವನ್ನ ನಮ್ಮ ಮಾಜಿ ದೇವದಾಸಿ ಅರ್ಜಿಗಳು ಸರ್ಕಾರ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ್. ಆ ಥರ ಯಾವ್ದಾದ್ರು ಕೇಸಸ್ ಬಂದರೆ ಅದೇನಿದೆ ನೋಡಿ ಪರಿಗಣನೆ ನಾವು ಅದನ್ನು ಮುಂದಿನ ಮೇಲಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸ್ತೀವಿ ಸರ್. ಹೊಸಬರಿಂದ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಇದೆಯಾ? ಹೊಸಬರು ಏನು ಅರ್ಜಿಗಳಿದ್ದಾವೆ, ಮಾಜಿ ದೇವದಾಸಿ ಸರ್ವೆ ಏನು ನಡೆದಿದೆ 2006-07ರಲ್ಲಿ, ತದನಂತರ ಉಳಿದಂಥ ಈಗ ಸರ್ವೆಯಲ್ಲಿ ಬಿಟ್ಟೋದು ಅಂತವ್ರನ್ನು ಕೂಡ ನಾವು ಅರ್ಜಿ ಆಲ್ರೆಡಿ ಕಚೇರಿಗೆ ಕೆಲವೊಂದು ಅರ್ಜಿಗಳು ಬಂದಿದ್ದಾವೆ. ಆ ಅರ್ಜಿಗಳನ್ನು ಕೂಡ ನಾವು ತಾಲೂಕು ಕಮಿಟಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಮಿಟಿ ಕೂಡ ಸಬ್ಮಿಟ್ ಮಾಡಿ ಅವ್ರಿಗೂ ಏಜಿನ ಮಿತಿ ಎಷ್ಟು ಇರ್ಬೇಕಂತೀರಿ ಸರ್? 84 ಒಳಗಡೆ ಅವರು ಜನಿಸಿರ್ಬೇಕು. 1984 ಒಳಗಡೆ ಜನಿಸಿರುವಂಥ ಅರ್ಜಿ ತೊಗೊಂಡಿದ್ದೀವಿ. ಅವರು ಈಗ ಹೋರಾಟ ಮಾಡ್ತಿರೋದು ಏಜಿನ ಮಿತಿ ಇದು ಮಾಡಬೇಡಿ, ಯಾರಿದ್ದಾರೆ ಎಲ್ಲರೂ ಕೊಡಿ ಅಂತ ಹೇಳ್ತಿದ್ದಾರೆ. ಅದನ್ನು ನಮ್ಮ ಮಾನ್ಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಳ್ಳಾರಿ ಅವರಿಗೆ ಅದನ್ನು ತರ್ತೀವಿ ಸರ್. ನಮ್ಮ ಮೇಲಧಿಕಾರಿಗಳಿಗೆ ಈಗ 45 ಮಿನಿಮಮ್ ವಯಸ್ಸಿರ್ಬೇಕು ಅಂತ ಹೇಳಿ ಕೇಳಿ ಬಂತು. 45 ವರ್ಷ ಇರ್ತಕ್ಕಂಥವ್ರು ಅದ್ರ ಒಳಗಡೆ ಇರ್ತಕ್ಕಂಥವ್ರು ಸದ್ಯ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ದೇವದಾಸಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಈಗ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ ಮಾಡಲ್ವಾ? ಇಲ್ಲ, ಅದ್ರ ಬಗ್ಗೆನೂ ಕೂಡ ಆ ಥರ ಯಾವಾಗ ಇದ್ದರೆ ಅದನ್ನು ಮಾನ್ಯ ನಮ್ಮ ಉಪನಿರ್ದೇಶಕರ ಗಮನಕ್ಕೆ ತಂದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ. ಅಲ್ಲಿವರೆಗೂ ಯಾವುದೇ ಇಲ್ಲ. ಈಗ ಹೊಸಬ್ರದ್ದು ಏನು ಫಾರ್ಮ್ ನಂಬರ್ 3 ಅಂತಂದು ಹೇಳಿ ಏನೋ ಬಿಟ್ಟಿದ್ದಾರೆ, ಅದನ್ನು ಅಪ್ಲಿಕೇಶನ್ ತಗೊತಾ ಇದ್ದಾರೆ ಅಂತಾರೆ. ಏನದು ಅಪ್ಲಿಕೇಶನು, ಯಾಕೆ ಮತ್ತೆ ಈ ಥರ ಸರ್ವೆಯಿಂದ ಹೊರಗಡೆ ಉಳಿದು ಸರ್ವೆಗೆ ಆ ಟೈಮಲ್ಲಿ ಎಲ್ಲ ವಲಸೆ ಹೋಗಿರ್ತಾರೆ, ಸರ್ವೆಯಲ್ಲಿ ಸೇರ್ಪಡೆ ಆಗಿರೋಲ್ಲ, ಅದನ್ನು ಅವರು ಮಾಜಿ ದೇವದಾಸಿರಿ ಅಂತ ಕನ್ಸಿಡರ್ ಮಾಡಿಲ್ಲ. ಅದನ್ನು ತಾಲೂಕು ಕಮಿಟಿ ಮತ್ತು ಜಿಲ್ಲಾ ಕಮಿಟಿಯಲ್ಲಿ ಇಟ್ಟು ತದನಂತರ ನಾವು ಕ್ರಮ ಕೈಗೊಳ್ತೀವಿ. ವೆರಿ ಗುಡ್, ವೆರಿ ಗುಡ್. ಆಗ ಸರ್ ಒಂದು ನಿಮಿಷ. ಬಟ್ ಆದರೆ ಈಗ ಅವ್ರಿಗೆ 1984 ಮೇಲ್ಪಟ್ಟಿರ್ತಕ್ಕಂಥವ್ರು ಅವ್ರನ್ನ ನೀವು ಆಧಾರ್ ಕಾರ್ಡು, ID ಕಾರ್ಡು, ರೇಷನ್ ಕಾರ್ಡು ಸೇಮ್ ಟು ಸೇಮ್ ಇದ್ರೆ ಮಾತ್ರ ತಗೊಂತಾರ, ಅಥವಾ ಯಾರದೇ ಬರಲಿ ತಗೊಂತು ತದನಂತರ ನೀವು ಪರಿಗಣನೆ ಮಾಡ್ತಾರಂತೀರ? ಈಗ ಅವರು ಏನು ಮಾಜಿ ದೇವದಾಸಿ ಕೆಲವೊಂದು NGO ಸಂಘಗಳಿದ್ದಾರೆ, ಅವ್ರನ್ನ ಪರಿಗಣನೆ ಮಾಡಿ ನಮ್ಮ ಸಿರುಗುಪ್ಪ ತಾಲೂಕಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ನಾವು ಅರ್ಜಿ ಬಂದರೆ ನಾವು ತೊಗೊಂಡು ಕಮಿಟಿಲಿ ಇಟ್ಟು ಕಮಿಟಿಲಿ ಏನು ಡಿಸೈಡ್ ಮಾಡ್ತಾರೆ. ಈಗ ಮಾಜಿ ದೇವದಾಸಿ ಅಂತ ಹೇಳಿದ್ಮೇಲೆ ಎಲ್ಲ ದಾಖಲಾತಿಗಳು ಪರಿಶೀಲನೆ ಮಾಡಬೇಕು. ಈಗ ನಮ್ಮಲ್ಲಿ ಅರ್ಜಿ ತೊಗೊಳ್ತೀವಿ. ಈಗ ಆಲ್ರೆಡಿ ಸರ್ವೆ ಮಾಜಿ ದೇವದಾಸಿ 1992 ಏನೋ ಇದ್ದಾರೆ ಸಿರುಗುಪ್ಪದಲ್ಲಿ, ಅಷ್ಟು ಕೂಡ ಈಗ ಎಂಟ್ರಿ ಮಾಡ್ತಿದ್ದೀವಿ. ಅಲ್ಲಿ ಡೆತ್ ಆದವರು ಕೂಡ ವಂಶ ಮತ್ತು ಆಧಾರ್ ಕಾರ್ಡು ಎಲ್ಲ ಬೇಕಾಗಿದೆ. ಅವ್ರಿಗೂ ಕೂಡ ನೀವು ಡೆತ್ ಆದವ್ರದ್ದು ಏನಿದೆ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಕಳು ಡೀಟೇಲ್ಸ್ ಕೂಡ ಕೇಳಿದ್ದೀವಿ. ಆ ಡೀಟೇಲ್ಸ್ ಮೇಲೆ ಅವನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ಮುಂದಿನ ನೀವು ಅವ್ರು ಹೋರಾಟ ಏನು ಮಾಡ್ತಿದ್ರೆ ಅದನ್ನು ನಮ್ಮ ಉಪನಿರ್ದೇಶಕರು ಗಮನಕ್ಕೆ ತಂದು ಮುಂದಿನ ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಮನ್ಸೂರ್ ಅಂತ. ಹಾಂ, ಮಾಜಿ ದೇವದಾಸಿ ಮನೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅಂದ್ರೆ ಸಮೀಕ್ಷೆ ಮಾಡ್ತಾ ಇದ್ದೀರಾ? ಸಮೀಕ್ಷೆಗಾಗಿ ಇಂಟ್ರ್ಯೂ ಮಾಡ್ತಾ ಇದ್ದೀರಾ? ಸಮೀಕ್ಷೆಯನ್ನು ಡಾಟಾ ಎಂಟ್ರಿ ಮಾಡ್ತಿದ್ದೀವಿ. ನೀವು ಆಪ್ರೇಟ್ರಾ? ಹಾಂ, ಆಪ್ರೇಟರ್. ಏನಂದರೆ ಸರ್, ಇದು ಸೆಪ್ಟೆಂಬರ್ 15ರಿಂದ ಸಮೀಕ್ಷೆ ಚಾಲೂ ಆಗೈತೆ ಸರ್. ಅವಾಗಿಂದ ಸ್ವಲ್ಪ ಸರ್ವರ್ ಸಮಸ್ಯೆ ಇತ್ತು. ಸ್ಟಾರ್ಟಿಂಗಲ್ಲಿ ಒಂದು 10-8 ಆಗ್ತಿದ್ವಿ. ಈಗ ಪ್ರಸ್ತುತ ಒಂದು 18-25 ಮಾಡ್ತಾ ಇದೀವಿ ಸರ್ ಪ್ರಸ್ತುತ ದಿನಗಳಲ್ಲಿ. ಟೋಟಲ್ ಒಂದು 450 ಆಗಿದ್ದಾವೆ ಇಲ್ಲಿವರೆಗೆ. ಇದೇನಂದ್ರೆ ಸರ್, ಇದು ಬೆನಿಫಿಷರಿ ಯಾರು ಬರ್ತಾರಲ್ಲ
ಅವ್ರು ಬರೋ ತನಕ ಮೊಬೈಲ್ ಇರಲ್ಲ ಸರ್, ಆಧಾರ್ OTP ಹೋಗುತ್ತೆ. ಮತ್ತು ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಮಾಡಿ ಕೇಳ್ಕೋಬೇಕು. ಅವರು ಸರಿಯಾದ ಸಮಯದಲ್ಲಿ ರೆಸ್ಪಾನ್ಸ್ ಮಾಡಲ್ಲ, OTP ಹೇಳಲ್ಲ. ಎಲ್ಲ ಟೈಮ್ ಔಟ್ ಆದಮೇಲೆ OTP ಹೇಳ್ತಿದ್ದಾರೆ. ಅಂಥವ್ರದ್ದು ಏನು ಸರ್ ಪ್ರಾಬ್ಲಮ್ ಆಗ್ತಾಯಿದೆ. ಅವ್ರದ್ದು ವಾಪಸ್ ಹೋಗಿ ಮತ್ತೆ ಮೊಬೈಲ್ ತೊಗೊಂಡ್ಬರ್ಬೇಕಾಗುತ್ತೆ. ಈ ಥರ ಮತ್ತೆ ಸರ್ವರ್ ಸಮಸ್ಯೆ ಭಾಳ ಇತ್ತು ಸರ್ ಫ್ಲಾಟಿಂಗಲ್ಲಿ. ಆಮೇಲೆ ಏನಂದರೆ ದಾಖಲಾತಿಗಳು, ರೇಷನ್ ಕಾರ್ಡು, ಅವ್ರದ್ದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಮು ಮತ್ತು ಆಧಾರ್ ಕಾರ್ಡು, ಅದು ಇವೆಲ್ಲ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಬೇಕಾಗ್ತದೆ. ಇದರಲ್ಲಿ ಏನಿದೆ ಅಂದರೆ ಬ್ಯಾಂಕ್ ಪಾಸ್ಬುಕ್ ಕೆಲವೊಮ್ಮೆ ಮರೆತು ಬಂದುಬಿಡ್ತದೆ. ಮತ್ತು ಆಧಾರಲ್ಲಿ ಇರೋ ನಂಬರ್ ಬ್ಯಾನ್ ಆಗಿದೆ, ಅಂದರೆ ಇನ್ಆ್ಯಕ್ಟಿವ್ ಆಗಿದೆ. ಮತ್ತು ಅವರಿಗೆ ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಹೋಗಿ ಮೊಬೈಲ್ ನಂಬರ್ ಅಪ್ಲೋಡ್ ಮಾಡಿಸಿ ಮತ್ತೆ ಬರಬೇಕಾಗುತ್ತೆ. ಅಂಥವ್ರು ಕೂಡ ಬಂದಿದ್ದಾವೆ ಸರ್, ಮಾಡಿಕೊಟ್ಟಿದ್ದೀವಿ. ಈಗ ಪ್ರಸ್ತುತ ನಿರಂತರ ಮಾಡ್ತಾಯಿದ್ದೀವಿ ಸರ್. ಈಗ ಒಂದು 35 ಆ ಥರ ಮಾಡ್ತಾಯಿದ್ದೀವಿ. ಒಂದು ದಿನಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ? ಒಂದು ದಿನಕ್ಕೊಂದು 25 ಆಗ್ತಾಯಿದ್ದಾವೆ ಸರ್ ಪ್ರೆಸೆಂಟ್. ಇವಾಗ ಮೊದಲೆಲ್ಲ 10-15 ಆದವು ಸರ್. ಸರ್ವರ್ ಸಮಸ್ಯೆ ಇತ್ತಲ್ಲ, ಆಮೇಲೆ ಸರ್ವರ್ ಫ್ರೀ ಆಯ್ತಲ್ಲ, ಅವಾಗ ಮಾಡ್ತಾಯಿದ್ವಿ. ಇದೇನಿದ್ರು ಸರ್ ಸ್ವಲ್ಪ ಟೈಮು ಲೇಟ್ ಆದ್ರೂ ನಾವು ಸಾಯಂಕಾಲವರೆಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ರಜಾದ ಸಮಯದಲ್ಲಿ ಕೂಡ ಬಂದು ಮಾಡಿದ್ವಿ. ಭಾನುವಾರ ಶನಿವಾರನೂ ಮಾಡಿದ್ವಿ ಸರ್, ಬಂದು ಮಾಡಿದ್ವಿ. ಯಾಕಂದರೆ ಕೆಲವೊಬ್ಬರು ವಾಪಸ್ ಹೋಗಿರ್ತಾರೆ ಸರ್, ಆ ವಾಪಸ್ ಹೋಗಿದ್ದವರೆಲ್ಲ ಬಂದು ಡೇಟ್ ಕೊಟ್ಟಿರ್ತೀವಿ, ಆ ಡೇಟ್ ಬಂದು ಮಾಡಿಸ್ಕೊಂಡು ಹೋಗಿದ್ವಿ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಿದ್ರಿ ಎಷ್ಟು ಜನ ಇದ್ದಾರೆ. ಸ್ವಲ್ಪ ಸರ್ವರ್ ಸ್ವಲ್ಪ ಕೈ ಕೊಡ್ತಾ ಇದ್ದೀವಿ, ಮಾಡ್ತಿದ್ದೀವಿ ಸರ್. ಈಗ ಟೋಟಲ್ ದೇವದಾಸಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಸರ್? ಅದು 1075 ಅಂತ ನಮ್ಮ ಸಮೀಕ್ಷೆದಾರರು ಹೇಳಿದರು. ಅದ್ರ ಪ್ರಕಾರ ಈಗ 750+ ಸಂಬಳ ತಗೊಂತಿದ್ದಾರೆ ಸರ್ ಪ್ರಸ್ತುತ. ಈಗ ದೇವದಾಸಿ ಮಹಿಳೆಯರು ಡೆತ್ ಆಗಿಬಿಟ್ಟಿರ್ತಾರೆ, ಅವ್ರನ್ನ ಇಂಟ್ರ್ಯೂ ಮಾಡ್ತೀರಾ? ಈಗ ಸದ್ಯ ಮಾಡ್ತಾ ಇಲ್ಲ ಸರ್. ಅವರಿಗೆ ಒಂದು ಗೈಡ್ಲೈನ್ಸ್ ಎಂದು ಮೊನ್ನೆ ಬಂದಿದೆ. ಅವರಿಗೆ ಸದ್ಯದಲ್ಲೇ ಮೀಟಿಂಗ್ ಮಾಡ್ತೀವಿ. ಅದಕ್ಕೇನು ಫಾರ್ಮ್ ಇದೆಯಾ? ಫಾರ್ಮ್ ಇಲ್ಲ ಸರ್, ಅದು ಫಾರ್ಮ್ ಹೇಳಿದ್ದೀವಿ, ಬರ್ತದೆ ಸರ್. ಅದರಲ್ಲಿ ಏನಿದೆ ಅಂದರೆ ದೇವದಾಸಿ ಮಹಿಳೆ ಯಾರು ಡೆತ್ ಆಗಿರಲ್ಲ, ಅವ್ರ ಡೆತ್ ಸರ್ಟಿಫಿಕೇಟು, ಅವರು ವಂಶ ಬೇಕಾಗುತ್ತೆ. ಅವ್ರು ಮತ್ತೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಹೇಳ್ತೀವಿ. ಅದು ಇದು ಸ್ವಲ್ಪ ಸಂಬಳ ತೊಗೊಂಬರೋದು ಕ್ಲಿಯರ್ ಆದಮೇಲೆ ಡೆತ್ ಅವ್ರದ್ದು ಮಾಡ್ತೀವಿ ಸರ್. ಡೆತ್ ರೇಷಿಯೋ ಕಡಿಮೆ ಇದೆ, ಸಂಬಳ ತೊಗೊಂಬರೋದು ಜಾಸ್ತಿ ಇದೆ. ಅದಾದಮೇಲೆ ನಾವು ಮಾಡಿಕೊಡ್ತೀವಿ ಸರ್. ಹೇಳಿದ್ವಿ ಫ್ಯಾಮಿಲಿ ಮೆಂಬರ್ಸ್ನ ತಿಳಿಸಿ ಮಾಡಿ. ಅಲ್ಲ, ಹೊಸಬ್ರದ್ದು ಏನೋ ಈಗ ಎಂಟ್ರಿ ಮಾಡ್ತಾ ಇದ್ದೀರಾ? ಹೊಸಬ್ರದ್ದು ಏನಿಲ್ಲ? ಹೊಸಬ್ರದ್ದು ಅಪ್ಲಿಕೇಶನ್ ತೊಗೊಂಡಿದ್ದೀವಿ. ಅದು ಏನೋ DC ಕಮಿಟಿಗೆ ಹೋಗ್ಬೇಕಂತ ಸರ್. ಅಲ್ಲಿವರೆಗೆ ಸ್ವಲ್ಪ ಅಪ್ಲಿಕೇಶನ್ ಮಾತ್ರ ತೊಗೊತಿದ್ದೀವಿ. ಅಲ್ಲ, ಏಜಿನ ಮಿತಿ ಅಂತ ನಂದೇಳಿ, ವಯಸ್ಸಿನ ಮಿತಿ ಅಂತ ನಂದೇಳಿ ಇದು ಮಾಡಿದಾರ. 45 ಅಭಾವ ಇರಬೇಕು ಅಂತ ನಂದೇಳಿ. ಮತ್ತು ಅದರಲ್ಲಿ ಕೆಲವ್ರಿಗೆ ದೇವದಾಸಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ಅವರಿಗೆ ವಯಸ್ಸಿನ ಮಿತಿ ಅಲ್ಲಿ ಇಲ್ಲ. ಮತ್ತೆ ಅದನ್ನ ಕನ್ಸಲ್ಟ್ ಮಾಡಕ್ ಬರುತ್ತಾ? ಅದನ್ನ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಸಮೀಕ್ಷೆದಾರರು ಇದ್ದಾರೆ. ಅಲ್ಲ, ಇಲ್ಲಿವರೆಗೆ ನೀವೇನು ಎಂಟ್ರಿ ಮಾಡಿಲ್ವ ಅಂತವು? ಅಂತವೆಲ್ಲ ಮಾಡಿಲ್ಲ. ಅದು ಸ್ವಲ್ಪ ನಾವು ಸಮೀಕ್ಷೆದಾರನ ಕೇಳಿ ಅದು ನಿಮ್ಗೆ ಗಮನಿಸ್ತಾರೆ. ಸಮೀಕ್ಷೆದಾರನಂದ್ರೆ ಸಂಬಂಧಪಟ್ಟಂತ CDP ಅಲ್ಲ, ತಾಲೂಕು ಆಫೀಸರ್ ಇದಾರಲ್ಲ, ನಾಗರಾಜ್ ಸರ್ ಅಂತ ಇದ್ದಾರೆ, ಯೋಜನಾ ನಿರ್ದೇಶಕರು. ಅವ್ರಿಗೆ ಹೇಳಿ ಫೀಲ್ಡ್ ಆಫೀಸರ್ ಅವರು, ಫೀಲ್ಡ್ ಆಫೀಸರ್ ಯೋಜನಾ ಅಧಿಕಾರಿ ಇದ್ದಾರೆ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಡಾಟಾ ಎಂಟ್ರಿ ಮಾಡ್ತೀವಿ ಸರ್. ಅವರು ಏನು ಕೇಳ್ತಾರಲ್ಲ ಅದು ಕೇಳಿ ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು. KJ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್